ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದಂಥ ಭಾರಿ ಹಗರಣ ಏನಿದೆ ಅದರ ಹೊಣೆ ಹೊತ್ತು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ನೀಡಲೇಬೇಕು ಅಂತ ಹೇಳಿ ನೆನ್ನೆ ಸದನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ನಾಯಕರು ಒಂದು ಬಿಗಿ ಪಟ್ಟನ್ನು ಹಿಡಿದಿದ್ದರು. ಅದರ ಮುಂದುವರೆದ ಭಾಗ ಅನ್ನುವಂತೆ ಅಹೋರಾತ್ರಿ ಧರಣಿಯನ್ನು ಕೂಡ ವಿಧಾನಸೌಧದಲ್ಲಿ ಮೈತ್ರಿ ನಾಯಕರು ಮಾಡಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಈಗ ಮೈತ್ರಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಸದನದಲ್ಲಿ ನಿನ್ನೆ ಪ್ರಸ್ತಾಪವಾಯಿತು. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಅವರು ಪಟ್ಟನ್ನು ಹಿಡಿದಿದ್ರು. ಹಾಗೂ ಇವತ್ತು ಅಹೋರಾತ್ರಿ ಧರಣಿಯಾದ ನಂತರ ಸದನದಲ್ಲಿ ಪ್ರತಿಭಟನೆಯನ್ನು ಮೈತ್ರಿ ನಾಯಕರು ಮುಂದುವರಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ರಾಜೀನಾಮೆ ಪಡೆಯೋವರೆಗೂ ಕೂಡ ಧರಣಿಯನ್ನು ಕೈ ಬಿಡಬಾರ್ದು, ಕಂಟಿನ್ಯೂ ಮಾಡಲೇಬೇಕು ಅನ್ನುವಂಥ ಬಿಗಿ ಪಟ್ಟನ್ನು ಈಗ ಮೈತ್ರಿ ನಾಯಕರು ಹಾಕ್ಕೊಂಡಿದ್ದಾರೆ. ಇನ್ನು ಕಲಾಪ ಆರಂಭವಾಗ್ತಾ ಇದ್ದಂತೆ ಹೋರಾಟಕ್ಕೆ ಈಗ ಎಲ್ಲ ರೀತಿಯಲ್ಲೂ ಕೂಡ ಮೈತ್ರಿ ನಾಯಕರು ಸಿದ್ಧತೆಯನ್ನು ನಡೆಸಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಣಪತಿ, ಈಗ ಒಂದು ಕಡೆ ಸರ್ಕಾರದ ಸಚಿವರಾಗಿರ್ಬೋದು, ಖುದ್ದಾಗಿ ಆರ್.ಬಿ. ತಿಮ್ಮಾಪುರ್ ಅವರೇ ಆಗಿರ್ಬೋದು, ರಾಜೀನಾಮೆ ಕೊಡುವಂತಹ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮೈತ್ರಿ ನಾಯಕರು ಇವತ್ತು ಕೂಡ ಸದನದಲ್ಲಿ ಇದೇ ವಿಷಯವನ್ನ ಇಟ್ಕೊಂಡು ಪಟ್ಟನ್ನ ಹಿಡಿದು ರಾಜೀನಾಮೆ ಪಡೆದೇ ತೀರಬೇಕು ಅನ್ನುವಂಥ ಒಂದು ಬಿಗಿ ಪಟ್ಟನ್ನ ಹಾಕಿದ್ದಾರೆ. ಸೊ ಇಬ್ಬರಲ್ಲಿ ಯಾರು ಗೆಲ್ಲಬಹುದು ಅಂತ ಇವತ್ತು ಸದನದಲ್ಲಿ? ರಾಹುಲ್, ಖಂಡಿತ ಇವತ್ತು ವಿಶೇಷ ಅಧಿವೇಶನದ ಕೊನೆಯ ದಿನ. ಇವತ್ತು ಕೂಡ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧವನ್ನು ಹೋರಾಟವನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಎನ್ನಲಾಗಿರುವಂತಹ ಒಂದಷ್ಟು ಆರೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ಅಧಿವೇಶನದಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರು. ದಾಖಲೆ ಸಮೇತ ಅಧಿವೇಶನದಲ್ಲಿ ಒಂದಷ್ಟು ಚರ್ಚೆ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಈ ಚರ್ಚೆಗೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಉತ್ತರ ಕೊಟ್ಟು ಅಧಿಕಾರಿಗಳು ರಾಜೀನಾಮೆ ಆಗಿದೆ, ನಾನು ಯಾಕೆ ಕೊಡ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ವಿಪಕ್ಷ ನಾಯಕರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು. ಇದನ್ನ ಮುಂದುವರೆದ ಭಾಗವಾಗಿ ನಿನ್ನೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಅಹೋರಾತ್ರಿ ಧರಣಿಯನ್ನು ಮಾಡಿರುತ್ತಾರೆ. ಇವತ್ತು ಕೂಡ ಅಧಿವೇಶನದಲ್ಲಿ, ಅಂದ್ರೆ ಇವತ್ತು ವಿಶೇಷ ಅಧಿವೇಶನದ ಕೊನೆ ದಿನ ಆಗಿರೋದ್ರಿಂದ ಇವತ್ತು ಕೂಡ ಅಧಿವೇಶನದಲ್ಲಿ ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆ ಪಡೆದೇ ಪಡಿತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸನ್ನದ್ಧರಾಗಿರುವಂಥದ್ದು. ಜೊತೆಗೆ ಅಧಿವೇಶನದಲ್ಲೂ ಕೂಡ ಅಧಿವೇಶನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಇವತ್ತು ಸರ್ಕಾರದ ಮುಂದಿರುವಂಥದ್ದು ವಿ.ಬಿ.ಜಿ. ರಾಮ್ಜಿ ಸಂಬಂಧಪಟ್ಟಂಗೆ ಅಂಗೀಕಾರ ಹಾಗೂ ಚರ್ಚೆ ಸಂಬಂಧಪಟ್ಟಂಗೆ ಇವತ್ತು ಸರ್ಕಾರ ಸನ್ನದ್ಧರಾಗಿರುವಂಥದ್ದು. ಆದರೆ ಇದಕ್ಕೆ ವಿರೋಧ ಪಡಿಸಿ, ಜೊತೆಗೆ ಇದಕ್ಕೆ ಯಾವುದೇ ರೀತಿ ಅವಕಾಶ ಕೊಡದೇನೆ ಸಚಿವರ ರಾಜೀನಾಮೆಗೆ ಹೆಚ್ಚು ಒತ್ತು ಕೊಟ್ಟು, ಜೊತೆಗೆ ರಾಜೀನಾಮೆ ಪಡಿಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸರ್ಕಾರದಿಂದ ನೇರವಾಗಿ ಈಗಾಗಲೇ ಸಚಿವರ ರಾಜೀನಾಮೆ ಇಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶ ಬಂದಿದೆ. ಜೊತೆಗೆ ವಿ.ಬಿ.ಜಿ. ರಾಮ್ಜಿ ವರ್ಸಸ್ ಈಗಾಗಲೇ ಅಬಕಾರಿ ಇಲಾಖೆ ಭ್ರಷ್ಟಾಚಾರ, ಒಂದು ರೀತಿ ಫೈಟ್ ಕೂಡ ಆರಂಭ ಆಗಿರುವಂಥದ್ದು. ವಿಪಕ್ಷ ನಾಯಕರು ಇವತ್ತು ಅಬಕಾರಿ ಇಲಾಖೆ ಇರುವಂತಹ ಒಂದಷ್ಟು ಭ್ರಷ್ಟಾಚಾರ ಪ್ರಕರಣವನ್ನು ಎತ್ಕೊಂಡು ಬಂದ್ರೆ, ಸರ್ಕಾರ ಆಡಳಿತ ಪಕ್ಷದ ನಾಯಕರು ಇವತ್ತು ವಿ.ಬಿ.ಜಿ. ರಾಮ್ಜಿಗೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯರ ಮಾತುಕತೆ ಆದ ಬಳಿಕ ವಿಪಕ್ಷ ನಾಯಕರು ಮಾತಾಡಬೇಕಾಗುತ್ತೆ. ಅಧಿವೇಶನದಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗಬೇಕಾಗುತ್ತೆ. ಆದರೆ ಇದಕ್ಕೆ ಅಡ್ಡಿಪಡಿಸುವಂತಹ ಪ್ರಯತ್ನ ಇವತ್ತು ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ಮಾಡಲಿದ್ದಾರೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.